ಬಳ್ಳಾರಿಯ ಆಸ್ಪತ್ರೆಯಲ್ಲಿ ಬಾಣಂತಿಯರ ಸಾವಿನ ಪ್ರಕರಣವನ್ನು ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡಿದೆ ಅಂತ ಹೇಳಿಕೊಂಡೇನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಭೆಗಳ ಮೇಲೆ ಸಭೆಯನ್ನು ನಡೆಸಿದ್ರೂ ಕೂಡ ಅಧಿಕಾರಿಗಳು ಅದಕ್ಕೆ ನಯಾ ಪೈಸೆ ಬೆಲೆಯನ್ನು ಕೊಡ್ತಿಲ್ವಾ? ಯಾಕಂದರೆ ಈ ಅನುಮಾನ ಯಾಕೆ ಬರ್ತಿದೆ ಅಂತ ಹೇಳಿದರೆ, ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಬಾಣಂತಿಯರ ಮರಣ ಮೃದಂಗ ಮುಂದುವರೆದಿದೆ. ಸಿಎಂ ಸೂಚನೆ ಕೊಟ್ಟರೂ ತಾಯಂದಿರ ಸಾವು ನಿಲ್ತಾ ಇಲ್ಲ. ಈಗ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ರಾಜೀನಾಮೆ ಕೊಡಲೇಬೇಕು ಅಂತ ಬಿಜೆಪಿ ಪಟ್ಟು ಹಿಡಿದಿದೆ. ಬಾಣಂತಿಯವರು ಅನೇಕ ಕಡೆಗಳಲ್ಲಿ ಸಾಯ್ತಾರೆ. ಆಸ್ಪತ್ರೆಗಳ ಮೇಲೇನೆ ಹಿಡಿತಾ ಇಲ್ಲ ಅಂದ್ರೆ ಈ ಸರ್ಕಾರ ಇದ್ರೆ ಏನು ಸತ್ರೆ ಏನು ಸರ್ಕಾರ. ಬಳ್ಳಾರಿಯಲ್ಲಿ ಬಿಮ್ಸ್ ಆಸ್ಪತ್ರೆ ಈಗ ಬಾಣಂತಿಯರ ಪಾಲಿಗೆ ಯಮರೂಪಿಯಾಗಿ ಕಾಡೋದಕ್ಕೆ ಶುರುವಾಗಿದೆ. ಅಲ್ಲಿರುವಂತ ವೈದ್ಯರೇ ಸರಿ ಇಲ್ವೋ ಅಥವಾ ಗ್ರಹಚಾರವೇ ಸರಿ ಇಲ್ವೋ ಒಂದು ಗೊತ್ತಾಗ್ತಾ ಇಲ್ಲ. ಸರ್ಕಾರ ಮೇಲಿಂದ ಮೇಲೆ ಮೀಟಿಂಗ್ ಮಾಡಿದ್ದಾಯ್ತು, ಪಶ್ಚಿಮ ಬಂಗಾಳದ ಔಷಧಿಗೆ ಬ್ರೇಕ್ ಹಾಕಿದ್ದೂ ಕೂಡ ಆಯ್ತು. ಆದ್ರೂ ಕೂಡ ಬಾಣಂತಿಯರ ಮರಣ ಮೃದಂಗ ನಿಲ್ತಾ ಇಲ್ಲ. 5ಕ್ಕೆ ಅಂತ್ಯ ಆಗುತ್ತೆ ಅಂದ್ಕೊಂಡ್ರೆ ಮತ್ತೊಬ್ಬಳು ಬಾಣಂತಿ ಸಾವಿನ ಮನೆಯನ್ನ ಸೇರಿದ್ದಾಳೆ. ಬರೀ ಬಾಣಂತಿ ಮಾತ್ರವಲ್ಲ, ಆಗ ತಾನೇ ಹುಟ್ಟಿದಂತ ಹಸುಗೂಸೊಂದು ಸಹ ಸಾವಿನ ಮನೆಗೆ ಕದ ತಟ್ಟಿದೆ. ಬಿಮ್ಸ್ನಲ್ಲಿ ಬಾಣಂತಿಯರ ಮರಣ ಮೃದಂಗ. ಬೆಳಗ್ಗೆ ಮಗು, ಸಂಜೆ ಬಾಣಂತಿ, ನಿಲ್ತಾ ಇಲ್ಲ ಸಾವಿನ ಕೇಕೆ. ಬಿಮ್ಸ್ಗೆ ಹೋದ ಬಾಣಂತಿಯರು ಬದುಕಿ ಬರ್ತಾರೆ ಅನ್ನುವಂತ ಗ್ಯಾರಂಟಿಯೇ ಸತ್ತು ಹೋಗಿದೆ. ಯಾಕಂದ್ರೆ ಒಂದಲ್ಲ ಎರಡಲ್ಲ, ಬರೋಬ್ಬರಿ 6 ಬಾಣಂತಿಯರು ಬಳ್ಳಾರಿ ಜಿಲ್ಲಾಸ್ಪತ್ರೆ ಹಾಗೂ ಬಿಮ್ಸ್ನಲ್ಲಿ ಸಾವಿನ ಮನೆ ಸೇರಿದ್ದಾರೆ. ಸರ್ಕಾರಕ್ಕೆ ವರದಿ ಮೇಲೆ ವರದಿ ಕೊಟ್ಟಿದ್ದಾಯ್ತು. ಕಳಪೆ ಗುಣಮಟ್ಟದ ಗ್ಲೂಕೋಸ್ ಅನ್ನ ಕೂಡ ಕ್ಯಾನ್ಸಲ್ ಮಾಡಿದ್ದು ಆಯ್ತು. ಸಿಎಂ ಸಿದ್ದರಾಮಯ್ಯ ಕೂಡ ಫುಲ್ ಗರಂ ಆಗಿ ಕ್ಲಾಸ್ ತಗೊಂಡಿದ್ದು ಮುಗಿತು. ಆದ್ರೂ ನಯಾ ಪೈಸೆ ಪ್ರಯೋಜನವಾಗಿಲ್ಲ. ಹೆರಿಗೆ ಬಳಿಕ ಅಂಗಾಂಗ ವೈಫಲ್ಯದಿಂದ ಬಳಲ್ತಾ ಇದ್ದಂತ ಬಾಣಂತಿ ಸುಮಯ್ಯ ನಿಧಾನಕ್ಕೆ ಚೇತರಿಸಿಕೊಳ್ತಾ ಇದ್ರು. ಆದ್ರೆ ಅದೇನಾಯ್ತೋ ಗೊತ್ತಿಲ್ಲ, ಮೊನ್ನೆಯಿಂದ ಮತ್ತೆ ಆರೋಗ್ಯ ಸ್ಥಿತಿ ಬಿಗಡಾಯಿಸಿದೆ. ಯಾವುದೇ ಚಿಕಿತ್ಸೆಗೂ ಸ್ಪಂದಿಸದೆ ಸಾವನ್ನಪ್ಪಿದ್ದಾರೆ. ಸಿಸೇರಿಯನ್ ಬಳಿಕ ಕಣ್ಮುಚ್ಚಿದ ಕಂದಮ್ಮ. ವೈದ್ಯರ ನಿರ್ಲಕ್ಷ್ಯ ಅಂತ ಹೆತ್ತವರ ಆಕ್ರೋಶ. ಎಷ್ಟು ದಿನ ಬಾಣಂತಿಯರ ಸಾವಾಗ್ತಾ ಇತ್ತು. ಈಗ ಜಗತ್ತು ನೋಡುವ ಮೊದಲೇ ಹಸುಗೂಸು ಬಿಮ್ಸ್ನಲ್ಲಿ ಸಾವಿನ ಮನೆ ಸೇರಿದೆ. ಸಿರಗುಪ್ಪ ತಾಲೂಕಿನ ಸಿರಗೇರಿ ಗ್ರಾಮದ ಗಂಗೋತ್ರಿ ಅನ್ನೋರಿಗೆ ಸಿಸೇರಿಯನ್ ಮಾಡಿ ಮಗುವನ್ನ ಹೊರಗೆ ತೆಗೆದಿದ್ರು. ಸಿಸೇರಿಯನ್ ಮಾಡಿದಾದ್ಮೇಲೆ ಗಂಡು ಮಗು ಸಾವನ್ನಪ್ಪಿದೆ ಅಂತ ಪೋಷಕರು ರೊಚ್ಚಿಗೆದ್ದಿದ್ದಾರೆ. ವೈದ್ಯರ ನಿರ್ಲಕ್ಷ್ಯದಿಂದಲೇ ನಮ್ಮ ಮಗು ಸಾವನ್ನಪ್ಪಿದೆ ಅಂತ ಬಿಮ್ಸ್ ಆಸ್ಪತ್ರೆಯಲ್ಲೇ ಪ್ರತಿಭಟನೆ ಮಾಡಿದ್ರು. ಬಳ್ಳಾರಿಯ ಬಿಮ್ಸ್ ಹಾಗೂ ಜಿಲ್ಲಾಸ್ಪತ್ರೆ ಅಂದ್ರೆ ಜನ ಹೆದರ್ತಾ ಇದ್ದಾರೆ. ಕಾರಣ ಕಳೆದೊಂದು ತಿಂಗಳಲ್ಲಿ ಆಗಿರುವಂತ ಸಾಲು ದುರಂತ. ನವೆಂಬರ್ 10ರಂದು ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ 9 ಗರ್ಭಿಣಿಯರಿಗೆ ಸಿಸೇರಿಯನ್ ಮಾಡಲಾಗಿತ್ತು. ಇದಾದ ಕೆಲವೇ ಗಂಟೆಗಳಲ್ಲಿ ಶಸ್ತ್ರಚಿಕಿತ್ಸೆಗೆ ಒಳಗಾದಂತ ಬಾಣಂತಿಯರಿಗೆ ಕಿಡ್ನಿ ಸಮಸ್ಯೆ ಕಾಣಿಸಿಕೊಂಡಿತ್ತು. ಹೀಗಾಗಿ ಸಿಸೇರಿಯನ್ ಆದಂತ ದಿನವೇ 3 ಬಾಣಂತಿಯರು ಸಾವಿನ ಮನೆ ಸೇರಿದ್ರು. ಲಲಿತಮ್ಮ, ನಂದಿನಿ, ರೋಜಾ ಅನ್ನುವಂತ ಬಾಣಂತಿಯರು ದುರಂತವಾಗಿ ಸಾವನ್ನಪ್ಪಿದ್ರು. ಬಳಿಕ ನವೆಂಬರ್ 25ರಂದು ಚಿಕಿತ್ಸೆ ಫಲಿಸದೆ ಮುಸ್ಕಾನ್ ಅನ್ನುವಂತ ಬಾಣಂತಿ ಸಹ ಸಾವನ್ನಪ್ಪಿದ್ರು. ಇಲ್ಲಿಗೆ ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಸಾವನ್ನಪ್ಪಿದಂತ ಬಾಣಂತಿಯರ ಸಾವಿನ ಸಂಖ್ಯೆ 4ಕ್ಕೆ ಏರಿಕೆ ಆಗಿತ್ತು. ಇದಾದ ಬಳಿಕ ನವೆಂಬರ್ 27ರಂದು ಬಿಮ್ಸ್ನಲ್ಲಿ ಮಹಾಲಕ್ಷ್ಮಿ ಅನ್ನುವಂತ ಬಾಣಂತಿ ಸಹ ಸಾವನ್ನಪ್ಪಿದ್ರು. ಈಗ ಡಿಸೆಂಬರ್ 5ನೇ ತಾರೀಕು ನವಜಾತ ಶಿಶು ಹಾಗೂ ಬಾಣಂತಿ ಸುಮಯ್ಯ ಮೃತಪಟ್ಟಿದ್ದಾರೆ. ಕ್ಯಾಬಿನೆಟ್ನಲ್ಲೂ ನ್ಯೂಸ್ 18 ವರದಿ ಸದ್ದು. ಬಳ್ಳಾರಿಯಲ್ಲಿ ಬಾಣಂತಿಯರ ಸಾವು ಮುಂದುವರೆದಿದೆ. ಕ್ಯಾಬಿನೆಟ್ನಲ್ಲೂ ಕೂಡ ನ್ಯೂಸ್ 18 ವರದಿಯ ಪ್ರಸ್ತಾಪವನ್ನ ಮಾಡಲಾಗಿದೆ. ಬಳ್ಳಾರಿ ಬಾಣಂತಿಯರ ಸಾವಿನ ಬಗ್ಗೆ ಕಳೆದೊಂದು ತಿಂಗಳಿಂದ ನ್ಯೂಸ್ 18 ನಿರಂತರ ವರದಿಯನ್ನ ಪ್ರಸಾರ ಮಾಡ್ತಾ ಇದೆ. ಅದರಲ್ಲೂ ನಿನ್ನೆ ಮತ್ತೊಬ್ಬಳು ಬಾಣಂತಿ ಸಾವನ್ನಪ್ಪಿದ್ದಾಳೆ ಅನ್ನುವಂಥದ್ದು ಗೊತ್ತಾಗ್ತಾ ಇದ್ದಂತೆ ಸರ್ಕಾರವನ್ನ ಬಡಿದೆಬ್ಬಿಸುವಂತ ಕೆಲಸ ಮಾಡ್ತು. ಹೀಗಾಗಿ ಸಿಎಂ ನೇತೃತ್ವದಲ್ಲಿ ನಡೆದಂತ ಸಂಪುಟ ಸಭೆಯಲ್ಲಿ ಬಳ್ಳಾರಿ ಬಾಣಂತಿಯರ ಸಾವಿನ ಬಗ್ಗೆ ಪ್ರಸ್ತಾಪವಾಗಿದೆ. ಬಳ್ಳಾರಿಯಲ್ಲಿ ಬಾಣಂತಿಯರ ಸರಣಿ ಸಾವಾಗ್ತಾ ಇರೋದು ಯಾಕೆ? ಮೊದಲು ಇದರ ಬಗ್ಗೆ ಚೆಕ್ ಮಾಡಿ ಕ್ರಮ ಕೈಗೊಳ್ಳಿ ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ಮೀಟಿಂಗ್ ಮಾಡಿದ್ದೀನಿ, ಕಂಟ್ರೋಲರ್ನ ಸಸ್ಪೆಂಡ್ ಮಾಡಿದ್ದೀವಿ, ಇನ್ನೊಬ್ರಿಗೆ ನೋಟಿಸು ಕೊಟ್ಟಿದ್ದೀವಿ, ಎಲ್ಲ ಮಾಡಿದ್ದೀವಿ. ಇದನ್ನು ಕೂಡ ವಿಚಾರ ಮಾಡ್ತೀನಿ ನಾನು. ಇನ್ನು ಇದೇ ವಿಷಯವಾಗಿ ಪ್ರತಿಕ್ರಿಯೆ ನೀಡಿರುವಂತ ವೈದ್ಯಕೀಯ ಶಿಕ್ಷಣ ಸಚಿವ ಶರಣ್ ಪ್ರಕಾಶ್ ಪಾಟೀಲ್, ಟೆಸ್ಟ್ ಮಾಡಲಿಕ್ಕೆ ಲ್ಯಾಬ್ಗೆ ಕಳಿಸಿದ್ದೇವೆ, ವರದಿ ಬಂದ ಮೇಲೆ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ರು. ಸಚಿವರು ಕೂಡ ಇದ್ರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆ ರಿಂಗರ್ ಲ್ಯಾಕ್ಟೇಟ್ ಇಂದ ಆಗಿರ್ಬೋದು ಅಂತಕ್ಕಂಥದ್ದೇನು ಅನುಮಾನ ಇತ್ತಲ್ಲ, ಅದು ಟೆಸ್ಟಿಗೆ ಲ್ಯಾಬಿಗೆ ಕಳಿಸ್ತಾ ಇದ್ದಾರೆ. ಹಾಗಾಗಿ ಅದು ಬಂದ ಮೇಲೆ ದೇ ವಿಲ್ ಟೇಕ್ ಅಪ್ರೋಪ್ರಿಯೇಟ್ ಆಕ್ಷನ್. ಬಾಣಂತಿಯರ ಸರಣಿ ಸಾವು, ಲೋಕಾಗೆ ಬಿಜೆಪಿ ದೂರು. ಬಳ್ಳಾರಿ ಬಾಣಂತಿಯರ ಸರಣಿ ಸಾವನ್ನ ಬಿಜೆಪಿ ಬ್ರಹ್ಮಾಸ್ತ್ರ ಮಾಡಿಕೊಂಡಿದೆ.
ಇದನ್ನೇ ಮುಂದಿಟ್ಕೊಂಡು ಲೋಕಾಯುಕ್ತಕ್ಕೂ ಕೂಡ ದೂರನ್ನ ಕೊಟ್ಟಿದೆ. ಸೋಮವಾರದಿಂದ ಆರಂಭವಾಗಲಿರುವಂಥ ಅಧಿವೇಶನದಲ್ಲೂ ಇದನ್ನೇ ಚರ್ಚೆ ಮಾಡುವುದಕ್ಕೆ, ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವುದಕ್ಕೆ ಸಿದ್ಧತೆ ಮಾಡಿಕೊಂಡಿದೆ. ಹಾಗೆ ಬಳ್ಳಾರಿ ಆಸ್ಪತ್ರೆಗೆ ಮಾಜಿ ಆರೋಗ್ಯ ಸಚಿವ ಬಿ ಶ್ರೀರಾಮುಲು ಭೇಟಿಯನ್ನ ಕೊಟ್ಟರು. ಹೆರಿಗೆ ವಾರ್ಡ್ಗೆ ಭೇಟಿಯನ್ನು ನೀಡಿ ಬಾಣಂತಿಯರ ಆರೋಗ್ಯವನ್ನ ವಿಚಾರಿಸಿದ್ರು. ವಾರ್ಡ್ನ ವ್ಯವಸ್ಥೆ, ಔಷಧಗಳ ಗುಣಮಟ್ಟದ ಬಗ್ಗೆ ವೈದ್ಯರೊಂದಿಗೆ ಚರ್ಚೆಯನ್ನ ಮಾಡಿದ್ರು. ಆರೋಗ್ಯ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲಾಸ್ಪತ್ರೆಗೆ ಭೇಟಿಯನ್ನ ನೀಡಿದ್ದಕ್ಕೆ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಅವರು ಒಬ್ಬ ಜವಾಬ್ದಾರಿಯಾದಂಥ ಮನುಷ್ಯ ಆಗಿ, ಜವಾಬ್ದಾರಿಯಾದಂಥ ಸಚಿವರಾಗಿ ಆಸ್ಪತ್ರೆಗೆ ಭೇಟಿಯನ್ನು ಕೊಡಬೇಕಾಗಿತ್ತು. ಆಸ್ಪತ್ರೆಗೆ ಭೇಟಿಯನ್ನು ಕೊಟ್ಟು ಇಲ್ಲಿದ್ದಂಥ ಯಾರ್ಯಾರು ಸತ್ತಿದ್ದಾರೆ ಅವ್ರಿಗೆ ಸಾಂತ್ವನ ಹೇಳಬೇಕಾಗಿತ್ತು. ಸಾಂತ್ವನ ಜೊತೆಯಲ್ಲಿ ಯಾವುದು ಲ್ಯಾಬ್ಸಿಂದ ಸಾಯ್ತಾ ಇದ್ದಾರೆ ಅಂತೇಳಿ ಅವ್ರು ಕಂಡುಹಿಡಬೇಕಾಗಿತ್ತು. ಆ ಟೀಮ್ ನಮ್ಮವ್ರಿಗೆ ಹೋಗಿ ವರದಿಯನ್ನು ತೊಗೊಂಡು ಬಂದು ನಮಗೆಲ್ಲ ರಿಪೋರ್ಟು ಕೂಡ ಮಾಡಿದ್ರು. ರಿಪೋರ್ಟ್ ಆಧಾರದ ಮೇಲೆ ನಾವು ಎಲ್ಲ ಒಂದು ಚೆಕ್ ಮಾಡಿದ್ದೀವಿ. ಈಗ ಅದ್ರ ಮೇಲೆ ಕ್ರಮ ತಗೊಳ್ತಾ ಇದ್ದೀವಿ. ನಾನು ಕೂಡ ಹೋಗ್ತಾ ಇದ್ದೀನಿ ಎಲ್ಲ ವಿಷಯಗಳು, ಯಾಕಂದ್ರೆ ಇಲ್ಲಿ ಏನೇನು ಸುಮಾರು ಕ್ರಮಗಳು ತಗೊಳ್ಬೇಕಾಗಿದೆ ಇದೆಲ್ಲ ತಗೊಂಡು ನಾನು ಕೂಡ ಹೋಗಿ ಭೇಟಿ ಕೊಡ್ತೀನಿ. ಸರ್ಕಾರದ ವಿರುದ್ಧ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ವಾಗ್ದಾಳಿಯನ್ನ ಮಾಡಿದ್ರು. ಸಿಎಂ ಕಾಟಾಚಾರದ ಮೀಟಿಂಗ್ ಮಾಡ್ತಿದ್ದಾರೆ, ಬಾಣಂತಿಯರ ಸಾವಿನಲ್ಲೂ ಕರ್ನಾಟಕವನ್ನ ನಂಬರ್ 1 ಮಾಡ್ತಿದ್ದಾರೆ ಅಂತ ಕಿಡಿಕಾರಿದ್ರು. ಮತ್ತು ಒಂದ್ ಕಡೆ ನನ್ನ ಕೆಲಸದಿಂದ ತಪ್ಪಾಗಿದ್ರೆ ರಾಜೀನಾಮೆ ಕೊಡ್ತೇನೆ ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಆಯಿತು, ನನ್ನ ತಪ್ಪಾಗಿದೆ, ನಾನು ರಾಜೀನಾಮೆ ಕೊಡೋಕೆ ರೆಡಿ ಇದ್ದೀನಿ. ನಮ್ದೇನು ಅದರಲ್ಲೇನು ತಕರಾರಿಲ್ಲ. ಯಾಕಂದರೆ ಇದು ಯಾವುದೊಬ್ಬ ಪ್ರತಿಷ್ಠೆ ಪ್ರಶ್ನೆ ಇಲ್ಲ, ಅದು ಅಧಿಕಾರದ ಪ್ರಶ್ನೆ ಇಲ್ಲ. ಡಾಕ್ಟರ್ಗಳ ಒಂದು ಮಾಹಿತಿಯನ್ನು ತಗೊಂಬೋದಾಯಿತು. ಸತ್ತಂತ ಅವ್ರ ಮನೆಗೆ ಭೇಟಿ ಮಾಡಿ ಅವ್ರಿಗೆ ಹೇಳ್ಬೋದಾಯಿತು ಏನು ಕಾರಣ ಅಂತೇಳಿ. ಅವರನ್ನು ಸಾಂತ್ವನ ಮಾಡೋ ಕೆಲಸವನ್ನು ಯಾಕೆ ಮಾಡಲಿಲ್ಲ ನೀವು? ಏನೂ ಮಾಡದೆ ತಪ್ಪಿದ್ರೆ ರಾಜೀನಾಮೆ ಅಂದರೆ ನುಡ್ಸ್ಕೊಳೋ ಅಂಥ ಪ್ರಯತ್ನ ಅಷ್ಟೇ, ಇನ್ನೇನೈತೆ ಇದರಲ್ಲಿ? ಬಾಣಂತಿಯರ ಸಾವಿನ ಪ್ರಕರಣದಿಂದ ಎಚ್ಚೆತ್ತಂತ ಸರ್ಕಾರ ಔಷಧ ನಿಯಂತ್ರಣ ಇಲಾಖೆಯಲ್ಲಿ ಮೇಜರ್ ಸರ್ಜರಿ ಮಾಡಿದೆ. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆಯೊಂದಿಗೆ ಔಷಧ ನಿಯಂತ್ರಣ ಇಲಾಖೆಗಳನ್ನು ವಿಲೀನ ಮಾಡಿದೆ. ಆಹಾರ ಇಲಾಖೆ ಆಯುಕ್ತರೇ ಔಷಧ ನಿಯಂತ್ರಣ ಇಲಾಖೆಗೂ ಮುಖ್ಯಸ್ಥರಾಗಿರುತ್ತಾರೆ. ಆದರೆ ಸರ್ಕಾರ ಎಚ್ಚೆತ್ತುಕೊಳ್ಳೋದ್ರೊಳಗೆ 6 ಬಾಣಂತಿಯರ ಸಾವಾಗಿದೆ. ಅದರಲ್ಲೂ ಕಳಪೆ ಗುಣಮಟ್ಟದ ಗ್ಲೂಕೋಸ್ ಸಾವಿಗೆ ಕಾರಣ ಎಂಬ ಅಂಶಗಳು ಒಂದೊಂದಾಗಿ ಬಯಲಾಗ್ತಾ ಇತ್ತು. ಇಂತಹ ಗ್ಲೂಕೋಸ್ ಪೂರೈಕೆ ಮಾಡಿದವರ ವಿರುದ್ಧ ಹಾಗೂ ಅದಕ್ಕೆ ಅನುಮತಿ ನೀಡಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕಾಗಿರುವಂಥದ್ದು ಈಗ ಸರ್ಕಾರದ ಜವಾಬ್ದಾರಿ. ಇಲ್ಲದೆ ಹೋದರೆ ಮತ್ತಷ್ಟು ತಾಯಂದಿರ ಸಾವನ್ನ ತಡೆಯೋದು ಸವಾಲಾಗಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.